ಕೊಲೆ ಪ್ರಕರಣದ ತನಿಖೆಯನ್ನ ಪೊಲೀಸರು ಇನ್ನಷ್ಟು ಚುರುಕುಗೊಳಿಸಿದ್ದಾರೆ. ನಿನ್ನೆ ಎಲ್ಲ ಆರೋಪಿಗಳನ್ನ ಶೆಡ್ಗೆ ಕರೆತಂದು ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಕೂಡ ನಡೆಸಿದರು. ಈ ವೇಳೆ ಯಾರ್ಯಾರು ಹಲ್ಲೆ ಮಾಡಿದ್ರು ಅನ್ನೋದರ ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ಯಾರೆಲ್ಲ ಹಲ್ಲೆ ಮಾಡಿದ್ರು ರೇಣುಕಾಸ್ವಾಮಿ ಮೇಲೆ ಅನ್ನೋದನ್ನ ಸ್ಪಾಟ್ ಮಹಜರ್ ಸಂದರ್ಭದಲ್ಲಿ ಮಾಹಿತಿ ಕಲೆ ಹಾಕಿದ್ದಾರೆ. ಶೆಡ್ನ ಹೊರಭಾಗ ಮತ್ತೆ ಒಳಭಾಗ ಜೊತೆಗೆ ಆ ಶೆಡ್ನ ಸುತ್ತಮುತ್ತ ಎಲ್ಲ ಕಡೆ ಕೂಡ ಸರ್ಚಿಂಗ್ ನಡೆಸಿದ್ದಾರೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದಂತಹ ಕೆಲ ವಸ್ತುಗಳನ್ನು ಪತ್ತೆ ಹಚ್ಚಿದ್ದಾರೆ. ಈ ಸಂದರ್ಭದಲ್ಲಿ ಹಗ್ಗ, ಕಲ್ಲು ಮತ್ತೆ ದೊಣ್ಣೆ ಎಲ್ಲವನ್ನು ಕೂಡ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಎಲ್ಲ ವಸ್ತುಗಳನ್ನು ಎವಿಡೆನ್ಸ್ ಆಗಿ ಪೊಲೀಸರು ಈಗ ಪರಿಗಣಿಸಿದ್ದಾರೆ. ಸೊ ಅಲ್ಲಿಗೆ ಸ್ಥಳ ಮಹಜರ್ನಲ್ಲಿ ಸಾಕಷ್ಟು ಸಾಕ್ಷ್ಯಗಳು ಲಭ್ಯ ಆದ ಹಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಭರತ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶೆಡ್ ಬಳಿಯಿಂದ. ಭರತ್, ಈಗ ನಿನ್ನೆಯಷ್ಟೇ ಸ್ಪಾಟ್ ಮಹಜರ್ ಮಾಡಿದ್ದಾರೆ. ಯಾವುದರಿಂದ ಹಲ್ಲೆ ನಡೆಸಿದ್ದಾರೆ, ಆ ವಸ್ತುಗಳು ಪತ್ತೆಯಾಗಿದೆ ಅನ್ನೋ ಡೀಟೇಲ್ಸ್. ಸೊ ಏನೆಲ್ಲ ಕಂಡುಕೊಂಡಿದ್ದಾರೆ ಸ್ಪಾಟ್ ಮಹಜರ್ ಸಂದರ್ಭದಲ್ಲಿ, ಯಾವೆಲ್ಲ ಸಾಕ್ಷಿಗಳಾಗಿ ಪರಿಗಣಿಸಿದ್ದಾರೆ ಪೊಲೀಸರು? ವಿಜಯ್, ರೇಣುಕಾಸ್ವಾಮಿ ಮರ್ಡರ್ಗೆ ಸಂಬಂಧಪಟ್ಟಂತೆ ಪಟ್ಟಣಗೆರೆಯಲ್ಲಿರುವಂತಹ ಗೋಡನ್ನಲ್ಲಿ ಈಗಾಗಲೇ 2 ಸುತ್ತಿನ ಸ್ಥಳ ಮಹಜರ್ ಆಗಿದೆ. ಮೊದಲನೇ ಸುತ್ತಲ್ಲಿ FSL ಟೀಮ್ ಅವರು ಭೇಟಿ ಕೊಟ್ಟಿದ್ರು. ಅಂದರೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ FSL ಟೀಮ್ ಅವರು ಗೋಡನ್ ಒಳಗಡೆ ಪರಿಶೀಲನೆ ಮಾಡಿದ್ರು. ಏನಂತ ಹೇಳಿದ್ರೆ ಅತ್ತೆ ರೇಣುಕಾಸ್ವಾಮಿ ಅವರ ಅತ್ತೆ ನಡೆದಿರುವಂಥ ಜಾಗ ಸೇರಿದಂತೆ ಇಡೀ ಗೋಡನ್ನ ಮೂಲೆ ಕೂಡ ಅವರು ಪರಿಶೀಲನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಬೆರಳಚ್ಚು ಸಂಗ್ರಹಣೆ ಆಗಿರ್ಬೋದು, ಫುಟ್ ಪ್ರಿಂಟ್ ಸಂಗ್ರಹಣೆ ಮಾಡಿರೋದಾಗಿರ್ಬೋದು, ಅಥವಾ ರಕ್ತದ ಕಲೆಗಳೇನಾದ್ರು ಸಿಕ್ಕಿದೆಯಾ ಅಥವಾ ಬಲವಾದ ಆಯುಧಗಳೇನಾದರೂ ಅಲ್ಲೇ ಮಾಡಿದ್ದಾರೆ ಅನ್ನೋ ಸಂಬಂಧಪಟ್ಟಂತೆ ಇಡೀ ಗೋಡನ್ನ ಪರಿಶೀಲನೆ ಮಾಡಿ ಒಂದಿಷ್ಟು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ಕೊಂಡು ಹೋಗಿದ್ರು. ಅದಾದ ನಂತರ ಮರುದಿನ ಅಂತ ಹೇಳಿದ್ರೆ ನಿನ್ನೆ ಪ್ರಮುಖ ಆರೋಪಿಗಳನ್ನ ಅಂದರೆ ರೇಣುಕಾಸ್ವಾಮಿಯ ಆ ಮರ್ಡರ್ ಕೇಸ್ನಿಗೆ ಸಂಬಂಧಪಟ್ಟಂತೆ ನಟ ದರ್ಶನ್, ಪವಿತ್ರ ಗೌಡ, ವಿನಯ್, ರಾಘವೇಂದ್ರ ಹೀಗೆ ಎಲ್ಲ ಪ್ರಮುಖ ಆರೋಪಿಗಳನ್ನ ನಿನ್ನೆ ಮಧ್ಯಾಹ್ನ 3:30 ಸಮಯಕ್ಕೆ ಇದೇ ಗೋಡನ್ಗೆ ಅಂದರೆ ಈ ಗೋಡನ್ನಲ್ಲಿ ಏನು ರೇಣುಕಾಸ್ವಾಮಿ ಅವರ ಹತ್ಯೆ ಮಾಡಲಾಗಿದೆ ಇದೇ ಗೋಡನ್ಗೆ ಎಲ್ಲ ಪ್ರಮುಖ ಆರೋಪಿಗಳನ್ನ ಕರೆದುಕೊಂಡು ಬಂದು ಸ್ಥಳ ಮಹಜರ್ ಮಾಡುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೂಡ FSL ಟೀಮ್ ಅವರು ಜೊತೆಲೇ ಇರ್ತಾರೆ. ಅಂತ ಹೇಳಿದ್ರೆ ಏನು ಒಂದು ದಿನದ ಮುಂಚೆ FSL ಟೀಮ್ ಅವರು ಪ್ರತ್ಯೇಕವಾಗಿ ಸಾಕ್ಷ್ಯಗಳನ್ನ ಸಂಗ್ರಹಣ ಮಾಡಿದ್ರು. ಜೊತೆಗೆ ಆರೋಪಿಗಳನ್ನ ಕರ್ಕೊಂಡ್ಬಂದಂತಹ ಸಂದರ್ಭದಲ್ಲೂ ಕೂಡ FSL ಟೀಮ್ ಅವರು ಭಾಗಿಯಾಗಿದ್ರು. ಒಟ್ಟಾರೆ ಆ ಪ್ರಮುಖ ಆರೋಪಿಗಳ ಸಮ್ಮುಖದಲ್ಲಿ ಘಟನೆ ಹೇಗಾಯಿತು, ಯಾವ ಕೊಲೆ ನಡೆದಂತಹ ಸಂದರ್ಭದಲ್ಲಿ ಯಾವೆಲ್ಲ ಆರೋಪಿಗಳಲ್ಲಿದ್ರು, ಯಾವ ರೀತಿ ರೇಣುಕಾಸ್ವಾಮಿ ಅವರ ಮೇಲೆ ಹಲ್ಲೆ ಮಾಡ್ತಾ ಸಂಬಂಧಪಟ್ಟಂತೆ ಅಧಿಕಾರಿಗಳು ವಿವರಣೆ ಪಡಿತಾ ಇದ್ರೆ, ಅದ್ರ ಜೊತೆಗೆ FSL ಟೀಮ್ ಅವರು ಒಂದಿಷ್ಟು ಸಾಕ್ಷ್ಯಗಳನ್ನ ಕೂಡ ಅಲ್ಲಿ ಸಂಗ್ರಹಣೆ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅಂದ್ರೆ ರೇಣುಕಾಸ್ವಾಮಿ ಅವರ ಮೇಲೆ ಹಲ್ಲೆ ಮಾಡಿದಂತಹ ಆಯುಧಗಳಾಗಿರ್ಬೋದು, ಜೊತೆಗೆ ದೊಣ್ಣೆ ಆಗಿರ್ಬೋದು, ಜೊತೆಗೆ ಒಂದಿಷ್ಟು ಹಗ್ಗಗಳನ್ನ ಕೂಡ ಅಲ್ಲಿ ಬಳಸಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ನಮಗೆ ಸಿಗ್ತಾ ಇರುವಂಥದ್ದು. ಹೀಗಾಗಿ ಒಟ್ಟಲ್ಲಿ 2 ದಿನಗಳ ಕಾಲ ಈ ಗೋಡನ್ನಲ್ಲಿ ಸ್ಥಳ ಮಹಜರ್ ಮಾಡಿ ಸಂಪೂರ್ಣವಾಗಿ ಮುಗಿಸಿದ್ದಾರೆ. ಈಗ ಸದ್ಯದ ಪರಿಸ್ಥಿತಿ ಅಂದ್ರೆ ಗೋಡನ್ನಲ್ಲಿ ನಾವಿಲ್ಲಿ ಗಮನಿಸಬಹುದು, ನಿನ್ನೆ ಸಂಜೆ 5:30ಕ್ಕೆ ಇಲ್ಲಿ ಸ್ಥಳ ಮಹಜರ್ ಮಾಡಿ ಆ ಗೋಡನ್ನ ಕಂಪ್ಲೀಟ್ ಕ್ಲೋಸ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಇಲ್ಲಿ ಸಾರ್ವಜನಿಕರಿಗೆ ಯಾರಿಗೂ ಪ್ರವೇಶವಿಲ್ಲ. ಸದ್ಯ ಪೊಲೀಸರು ಒಂದಿಷ್ಟು ಪೊಲೀಸ್ ಸಿಬ್ಬಂದಿ ಇಲ್ಲಿ ಭದ್ರತೆ ದೃಷ್ಟಿಯಿಂದ ಅವರನ್ನ ಇಲ್ಲಿ ನೇಮಕ ಮಾಡಲಾಗಿದೆ. ಅದನ್ನು ಹೊರತುಪಡಿಸಿ ಯಾವುದೇ ಸಾರ್ವಜನಿಕರಾಗಿರ್ಬೋದು ಮತ್ತೆ ಸೀಸಿಂಗ್ ವೆಹಿಕಲ್ಸ್ಗೆ ಸಂಬಂಧಪಟ್ಟಂತೆ ಯಾವ ಮಾಲೀಕರು ಕೂಡ ಈ ಗೋಡನ್ ಬಳಿ ಪ್ರವೇಶ ಮಾಡೋದಕ್ಕೆ ನಿರ್ಬಂಧ ಇರಲಾಗಿದೆ. ಇನ್ನು ಅಂದ್ರೆ ಇಲ್ಲಿ ಸದ್ಯದ ಪರಿಸ್ಥಿತಿ ಗೋಡನ್ನಲ್ಲಿ ಮತ್ತೊಂದು ಸುತ್ತಿನ ಒಂದು ಸ್ಥಳ ಮಹಜರ್ ಏನಾದರೂ ಮಾಡುವ ಸಾಧ್ಯತೆ ಅಂತ ಕೇಳಿದ್ರೆ ಎಸ್ ವಿಜಯ್, ಏನಂತ ಹೇಳಿದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು 4 ಆರೋಪಿಗಳು ಅಂದ್ರೆ ಪ್ರಕರಣದ A6, A7, A8, A9 ಅಂದ್ರೆ ಅನುಜ್, ರವಿ ಮತ್ತೆ ರಾಜು, ಜಗದೀಶ್ ಈ ಆರೋಪಿಗಳು ಈಗ ತಲೆಮರೆಸಿಕೊಂಡಿದ್ದಾರೆ. ಇವರನ್ನ ಬಂಧಿಸಬೇಕಾಗಿದೆ. ಇವರನ್ನ ಬಂಧಿಸಿದ ನಂತರ ಇವರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಅದಾದ ನಂತರ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕರ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಅವ್ರನ್ನ ಸ್ಥಳ ಮಹಜರ್ಗೆ ಕರ್ಕೊಂಡ್ಬರುವಂತ ಸಾಧ್ಯತೆ, ಯಾಕಂದ್ರೆ ಅವರು ಕೂಡ ಈ ಪ್ರಕರಣದಲ್ಲಿ ಆರೋಪಿಗಳಾಗೋದ್ರಿಂದ ಅವರನ್ನು ಸಹ ಏನು ಶವವನ್ನ ಬಿಸಾಕಿದ್ದ ಸ್ಥಳಕ್ಕೆ ಜೊತೆಗೆ ಗೋಡನ್ಗೆ ಅಂದ್ರೆ ಏನು ಹತ್ಯೆ ಆಗಿತ್ತು ಈ ಗೋಡನ್ನಲ್ಲಿ ಇದೇ ಗೋಡನ್ಗೆ ಕರ್ಕೊಂಡು ಬಂದು ಅವರನ್ನು ಕೂಡ ಸ್ಥಳ ಮಹಜರ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದೆ. ವಿಜಯ್, ಓಕೆ, ಥ್ಯಾಂಕ್ ಯು ಭರತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.